ಹೋ ಮಗ್ನೆ, ಯಾವಾಗ ಬಂದೋ? ಹಾ, ಅಯ್ಯೋ ನೀನೊಂದು ಫೋನ್ ಮಾಡಿದ್ರೆ ನಾನೇ ಏರ್ಪೋರ್ಟ್ಗೆನೆ ಬರ್ತಾ ಇದ್ದೆ ಅಲ್ವೇನೋ? ಹಾ, ಎಷ್ಟು ಸಲ ಮಾಡ್ಲಿ ಫೋನ್ನ? ಅಮ್ಮ ಅಂತೂ ರಿಸೀವ್ ಮಾಡ್ತಿಲ್ಲ. ನಿನ್ ಫೋನ್ ನಾಟ್ ರೀಚಬಲ್, ನಾಟ್ ರೀಚಬಲ್, ನಾಟ್ ರೀಚಬಲ್. ಹಾ, ಓಕೆ ಅಂತ ಹೇಳಿ ಹಂಗೇನೆ ಕಾರ್ ಮಾಡ್ಕೊಂಡು ನಾನೇ ಬಂದೆ. ಮನೆ ಹತ್ರ ಬಂದ್ರೆ ನೀವ್ ಯಾರು ಇಲ್ವೇ ಇಲ್ಲ. ಇನ್ನೇನ್ ಮಾಡ್ತೀಯಾ? ಹಂಗೆ ಹೆಂಗೋನೋ ಕೆಲ್ಸದವ್ರು ಇದ್ರಲ್ಲ, ಡೋರ್ ಓಪನ್ ಇತ್ತಲ್ವಾ, ಬಂದ್ ಕೆಲ್ಸದವ್ರನ್ನ ಕೇಳ್ದೆ. ಏನೋ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗೈತೆ, ನಿಮ್ ಫ್ಯಾಮಿಲಿ ಬಂದ್ಮೇಲೆ ಕೇಳಿ ಅಂತ ಹೇಳಿದ್ರು. ಇಟ್ಸ್ ಓಕೆ ಅಂತ ಹೇಳಿ ನಾನು ಸುಮ್ಮನೆ ಅದೇ. ಹೆಂಗಿದ್ದೀರಪ್ಪ? ಸೂಪರಾ? ಅಯ್ಯೋ ಅದೊಂದು ದೊಡ್ಡ ಕತೆ, ನಿಧಾನ ಕುತ್ಕೊಂಡು ಹೇಳ್ತೀನಿ ಸುಮ್ನಿರಪ್ಪ. ಚಿಕ್ಕ ಚಿಕ್ಕ ಕತೆ ಆದ್ರೆ ಏನೋ ಹೇಳ್ಬೋದು, ದೊಡ್ಡ ಕತೆ ಅಲ್ವಾ, ಹೇಳಕ್ಕೆಲ್ಲ ದೊಡ್ಡದಾಗ ಟೈಮ್ ಬೇಕಾಗ್ತೈತೆ. ಅಬ್ಬಬ್ಬಬ್ಬ, ನನಗಂತೂ ಸಾಕಾಗೋಗ್ಬಿಟ್ಟೈತೆ ಮನೆ ಪರಿಸ್ಥಿತಿ ನೋಡಿ. ಏನ್ ಮಾಡ್ತೀಯಾ? ನಿಮ್ಮ ಅಣ್ಣ ನೋಡಿದ್ರೆ ಲವ್ ಮ್ಯಾರೇಜ್ ಆಗ್ಬಿಟ್ಟವನೆ, ನಿಮ್ಮ ಅಮ್ಮಂಗದು ಸಹಿಸಕ್ಕಾಗ್ತಾ ಇಲ್ಲ. ನಿನಗೆ ಗೊತ್ತಲ್ಲ ನಿಮ್ಮಮ್ಮ ಹೆಂಗೆ ಅಂತ. ಈ ಮನೆನಾಗ ನಿಮ್ಮ ಅಮ್ಮನ ಮಾತೇನೇ ನಡಿಬೇಕು, ಬೇರೆಯವ್ರ ಮಾತೆಲ್ಲ ನಡೀಲೇಬಾರ್ದು. ಹಾ, ಇಷ್ಟೆಲ್ಲನೂ ನಡಿಬೇಕಾದ್ರೆ ನಾವೆಲ್ಲ ನೆಮ್ಮದಿಗೆಲ್ಲಿರ್ತೀವಿ ಹೇಳು? ಅದಕ್ಕೆ ಏನೇನೋ ದೊಡ್ಡ ದೊಡ್ಡ ಕತೆ, ಅದಕ್ಕೆ ಇಷ್ಟೆಲ್ಲ. ಹೌದಾ? ಮತ್ತೆ ಅಣ್ಣ ಎಲ್ಲಿ? ಲವ್ ಮ್ಯಾರೇಜ್ ಆಗಿರೋನು ಮನೇಲಿಲ್ವಾ? ಲವ್ ಮ್ಯಾರೇಜ್ ಆಗಿದ್ದೀನಿ ಅಂತ ಹೇಳಿದ ತಕ್ಷಣನೇ, ಗೊತ್ತಾಗಿದ ತಕ್ಷಣನೇ ನಿಮ್ಮಮ್ಮ ಅವಳನ್ನ ಮಾವನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿ, ಅವನವು ಎಷ್ಟು ಬ್ಯಾಂಕ್ ಅಕೌಂಟ್ ಇದ್ವೋ ಅಷ್ಟು ಬ್ಯಾಂಕ್ ಅಕೌಂಟ್‌ನು ಲಾಕ್ ಮಾಡಿಸಿ, ₹10 ಅವನು ಕೊಡ್ದಿದ್ದಂಗೆ ಮಾಡಿ, ಹಾ, ಬೀದಿ ಬಿಕಾರಿ ಥರ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟೈತೆ ಕಣಪ್ಪ ನಿಮ್ಮಮ್ಮ. ಅಪ್ಪ, ಏನ್ ಹೇಳ್ತಾ ಇದ್ಯಾ? ಲವ್ ಮ್ಯಾರೇಜ್ ಆದ್ರೆ ಆಸ್ತಿನಾಗೆ ಪಾಲಿಲ್ವಾ? ನಾನಾಗಿದ್ರೆ ಕೊಡ್ತಾ ಇದ್ನೇನೋ? ನಿಮ್ಮಮ್ಮ ಗೊತ್ತಲ್ಲ, ಲವ್ ಮ್ಯಾರೇಜ್ ಗಿವ್ ಮ್ಯಾರೇಜ್ ಆಗಿದ್ದೀರಾ ಅಂತ ಗೊತ್ತಾದ್ರೆ ಯಾವ ಆಸ್ತಿ ಪಾಸ್ತಿನೂ ಕೊಡೋದಿಲ್ಲ ಅಂತೇಳಿ ಏನೋ ಅವ್ರನ್ನ ಈಚೆ ಕಡೆ ಕಳಿಸ್ಬಿಟ್ಲು ಕಣಪ್ಪ. ನಾನ್ ತಾನೇ ಇನ್ನೇನ್ ಮಾಡಕ್ಕಾಗ್ತೈತೆ ಹೇಳು? ಎಂತ ಮೋಸ ಅಪ್ಪ ಇದು! ಅಂದ್ರೆ ಬ್ಯಾಂಕ್ ಅಕೌಂಟ್ ಎಲ್ಲ ಲಾಕ್ ಮಾಡಿಸ್ಬಿಟ್ಟೈತಾ? ಹ್ಮ್ ಚಂದುದು ಎಲ್ಲ ಬ್ಯಾಂಕ್ ಅಕೌಂಟುನುವೆ ಕ್ಲೋಸ್ ಮಾಡಿಸ್ಬಿಟ್ಟವಳೆ ಕಣಪ್ಪ. ಅವ್ನು ಎಲ್ಲಿ ನಿನ್ ದುಡ್ಡು ಇದು ಮಾಡ್ಬಿಡ್ತಾನೆ ಅಂತ ಹೇಳಿ. ಆದ್ರೆ ಅವನು ಬಿಡು, ಏನೋ ಒಂದು ಹೆಂಗೋ ಸಹಾಯ ಮಾಡಿದ್ರಾಯ್ತು. ಆದ್ರೆ ನಿಮ್ಮಮ್ಮ ರಾಕ್ಷಸಿ ಇದ್ದಂಗೆ. ಅಯ್ಯೋ! ಹೌದಾ? ಸರಿ, ಸರಿ. ನಾನು ಫ್ಯಾಕ್ಟ್ರಿ ಬೇರೆ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅಂದ್ರೆ ನಾನು ಕಂಪ್ನಿ ಓಪನ್ ಮಾಡ್ಬಿಟ್ಟು ಇಲ್ಲೇನೇ ಸೆಟ್ಲ್ ಆಗೋಣ ಅಂತ ಬಂದೆ. ಅಮ್ಮ ಹೆಲ್ಪ್ ಮಾಡ್ತಾರೋ ಇಲ್ವೋ? ನಿನಗೆ ಯಾಕಪ್ಪ ಮಾಡಲ್ಲ? ನೀನೇನು ಲವ್ ಮ್ಯಾರೇಜ್ ಆಗಿಲ್ವಲ್ಲ? ಹಾ, ಆರಾಮಾಗಿ ಮಾಡ್ತಾಳೆ ನಿನಗೆ ಹೆಲ್ಪ್‌ನ. ತಲೆ ಕೆಡಿಸ್ಕೊಂಬೇಡ, ಸುಮ್ನಿರು. ನೀನು ಬಂದಿದ್ದೆ ನಂಗೆ ತುಂಬಾ ಖುಷಿ ಆಯ್ತು ಕಣಪ್ಪ. ಇನ್ನೂ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನನಗೆ ಇನ್ನೂನು ಖುಷಿ ಆಗ್ತೈತೆ ಕಣಪ್ಪ. ದಯವಿಟ್ಟುನುವೆ ಮತ್ತೆ ಫಾರಿನ್ ಗಿರಿನ್ ಅಂತ ಹೋಗ್ಬೇಡ ಕಣಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ಮತ್ತೆ ಸಾಯ್ತೀನಿ ಸಾಯ್ತೀನಿ ಅಂತಾನೆ ಹೇಳ್ತಾ ಇದೆಯಲ್ಲ. ಹಾ, ಅಯ್ಯೋ ನೀನು ಯಾಕೆ ಹಿಂಗೆ ಹೇಳ್ತಾ ಇದೀಯಾ? ನೀನು ಸುಮ್ಮನೆ ಇರಮ್ಮ ನೀನು. ರೂಪಾ, ನೀನು ಹಿಂಗೆಲ್ಲ ಮಾತಾಡ್ಬೇಡ ನೀನು. ನೀನು ಸಮಾಧಾನ ಮಾಡ್ಕ. ನನಗೇನಾದ್ರೂ ಒಂದು ಮಾಡ್ತೀನಿ. ಅತ್ತೆ, ನನಗೆ ಯಾವಾಗೂ ನಿಮ್ಮ ಜೊತೆನೇ ಇರಬೇಕು ಅಂತ ಅನ್ನಿಸ್ತೈತೆ. ಹಾ, ಆದರೆ ಏನು ಮಾಡ್ತೀರಾ? ಈ ವಿಧಿ ಇಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ ನನ್ನ ಜೀವನ. ನಂಗೆ ಯಾಕೋ ಈ ಮನೆ ಭಾಳ ಅಟ್ಯಾಚ್ಮೆಂಟ್ ಆಗೋಗ್ಬಿಟ್ಟೈತೆ. ಅತ್ತೆ, ಈ ಮನೆ ಕೆಲಸದೊಳಗಾದ್ರೂ ಇಟ್ಕೊಬಿಡಿ. ನನಗೂ ಗೊತ್ತಾಗೋಗ್ಬಿಟ್ಟೈತೆ ಚಂದು ಇನ್ನು ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಬುಟ್ಟಾಕಿ. ಆದರೆ ಈ ಮನೆ ಕೆಲಸದೊಳಗಾದ್ರೂ ನಾನು ಇದ್ಬಿಡ್ತೀನಿ ಅತ್ತೆ. ನಂಗೆ ಈ ಮನೆ ಬಿಟ್ಬಿಟ್ಟು ಹೋಗೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಕಣತ್ತೆ. ಈ ಮನೆನಾಗೆ ಏನೇ ಇರಬೇಕು ಕಣತ್ತೆ. ನಾನಂತೂ ನಿಜವಾಗ್ಲೂ ನಂಗೆ ಎಷ್ಟು ಬೇಜಾರಾಗ್ತೈತೆ ಅಂತ ಹೇಳಿದ್ರೆ. ಅಮ್ಮ, ಮುನ್ನ, ನೀನು ಯಾವಾಗ ಬಂದೋ? ಅಮ್ಮ, ಏನಿದೆಲ್ಲನೂನು? ಏನ್ ನಡೀತಾ ಇತ್ತು ಇಲ್ಲೆಲ್ಲನೂನು? ಹಾ, ನಂಗೇನು ಅರ್ಥನೇ ಆಗ್ತಿಲ್ಲ. ಅಣ್ಣ ಏನೋ ಲವ್ ಮ್ಯಾರೇಜ್ ಆಗೋನಂತೆ, ಮತ್ತೆ ಇವರೆಲ್ಲ ಯಾರು? ನೀನೇನ್ ಮಾಡ್ತಾ ಇದೀಯಮ್ಮ? ನಂಗೆ ಇಲ್ಲೆಲ್ಲ ಏನ್ ನಡೀತಾ ಐತೆ ಏನು ಸ್ವಲ್ಪನೂ ಅರ್ಥನೇ ಆಗ್ತಾ ಇಲ್ವಲ್ಲ? ಅಯ್ಯೋ, ಇದೆಲ್ಲ ದೊಡ್ಡ ಕತೆ ಬಿಡು. ಅಯ್ಯೋ ಮಗನೇ, ನೀನು ಬಂದಿದ್ದು ನನಗೆ ಭಾಳ ಖುಷಿ ಆಯಿತು. ಮಗನೇ, ನೀನು ಈ ತಾಯಿ ಮಾತು ಮೀರೋದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ನೀನು ಈ ತಾಯಿ ಮಾತು ಯಾವತ್ತೂ ಮೀರಕ್ಕಿಲ್ಲ ಅಲ್ವಾ? ಅಮ್ಮ, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಈಗಿನ್ನು ಫಾರಿನಿಂದ ಬಂದಿದ್ದೀನಿ. ನೀನ್ ಯಾಕೆ ತಲೆ ಕೆಟ್ಟಂಗೆ ಸುಮ್ಮನೆ ಅದು ಇದು ಅಂತ ಮಾತಾಡ್ತಾ ಇದೀಯಾ? ಹೇಳು, ಏನಾಗ್ಬೇಕು ಅಂತ ಹೇಳಿ. ನೀನು ಇಲ್ಲಿ ಕಂಪ್ನಿ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಲ್ವಾ? ಹಾ, ಫೋನಲ್ಲಿ ಹೇಳಿದ್ನಲ್ಲಮ್ಮ. ನೋಡು, ನೀನು ಇಲ್ಲಿಗೆ ಬಂದು ನನ್ನ ಜೀವ ಉಳಿಸ್ದಂಗೆ ಆಯಿತು. ನನ್ನ ಜೀವನೆಲ್ಲ ಈ ರೂಪನ ಜೀವನವೇ ಉಳಿಸ್ದಂಗೆ ಆಯಿತು. ಇರು ರೂಪ, ಇವನೇ ನನ್ನ ಮಗ ಮುನ್ನ ಅಂತ ಹೇಳಿ. ಇವನೇ ಏನಿಯ ಫಾರಿನಾಗಿದ್ದ ಅಂತ ಹೇಳಿದ್ನಲ್ಲ, ನನ್ನ ಚಿಕ್ಕ ಮಗ ಇವನೇ ಏನಿಯ. ಭಾಳ ಒಳ್ಳೇನು. ಹಾಂ ಹಾಂ ಅತ್ತೆ, ನೋಡು, ನನ್ನ ಮಗ ಮುನ್ನ ನಿನ್ನ ಮದುವೆ ಮಾಡ್ಕೊಂಡು ಈ ಮನೆ ಸೊಸೆ ಆಗ್ತೀಯಾ? ಅತ್ತೆ, ಏನತ್ತೆ ಹೇಳ್ತಾ ಇದ್ದೀರಾ ನೀವು? ಹಾಂ, ಏನು ಹೇಳ್ತಾ ಇದ್ದೀರಾ? ನೋಡು, ಜಾಸ್ತಿ ಟೈಮ್ ಕೊಡೋದು, ಮಾತುಕತೆ, ಅದು ಇದು ಎಲ್ಲನೂ ಏನೂ ಬೇಡ. ನೋಡು, ಈಗಲೇನಿಯ ನಮ್ಮ ಮಧ್ಯೇನಿಯ ನಾವೇನಿಯ ಈ ಸಾಕ್ಷಿಗೆ, ಸರಿನಾ? ನಮ್ಮ ಮಧ್ಯೇನಿಯ ಈಗಲೇನಿಯ ನನ್ನ ಮಗ ನಿಂಗೆ ತಾಳಿ ಕಟ್ತಾನೆ. ಇವತ್ತಿಂದ ನೀನೇನಿಯ ನಮ್ಮ ಮನೆ ಸೊಸೆ. ಈ ಮನೆಯಾಗ ಏನಿಯ ನೀನು ಇರ್ತೀಯ ಅಷ್ಟೇನಿಯ. ನನ್ನ ಮಗ ಕೊಟ್ಟಿದ್ದ ಮಾತನ್ನ ಯಾವಾಗೂ ತಪ್ಪದೇನಿಯ ಇಲ್ಲ. ನನ್ನ ಮಗ ಕಂಪ್ನಿ ಓಪನ್ ಮಾಡಬೇಕು ಅಂತ ಅನ್ಕೊಂಡವನೇ. ಹಿರಿನ ಫಾರಿನ್ಗೆಲ್ಲ ಹೋಗೋದಿಲ್ಲ. ಇದೇ ಊರಾಗೇನಿಯ ಕಂಪ್ನಿ ಓಪನ್ ಮಾಡ್ಕೊಂಡು, ಫ್ಯಾಕ್ಟ್ರಿ ಓಪನ್ ಮಾಡ್ಕೊಂಡು ಇಲ್ಲೇನಿಯ ಇರ್ತಾನೆ. ನೀನೇನು ಆರಾಮಾಗಿ ಇಲ್ಲೇನಿಯ ನಮ್ಮ ಜೊತೆ ಏನಿಯ ಇರ್ಬೋದು. ನಾನು ಮಾಡಿದ ತಪ್ಪಿಗೆ ನನ್ನ ಮಗ ಮಾಡಿದ್ದು ಚಂದು ಮಾಡಿ ಓಡೋದ್ನಲ್ಲ, ಅವ್ನು ಮಾಡಿದ ತಪ್ಪಿಗೆ ಹೀಗಿರೋದನ್ನು ನಾವು ಪ್ರಾಯಶ್ಚಿತ ಮಾಡ್ಕೋಬೇಕು ಅಂತಂದರೆ ಈ ಮಗನ ಜೊತೆ ಮದುವೆ ಮಾಡಿಸ್ಬೇಕು ಅಷ್ಟೇನಿಯ. ಈ ಮಗ ತುಂಬ ಒಳ್ಳೆಯವನು, ತುಂಬನೇನಿಯ ಬುದ್ಧಿವಂತ, ಸರಿನಾ? ಅಮ್ಮ, ಅಮ್ಮ ಏನ್ ಹೇಳ್ತಾ ಇದೀಯಾ? ಮಗನೇ, ನನಗೆ ಗೊತ್ತು ನೀನು ಯಾವತ್ತೂ ಕೊಟ್ಟು ಮಾತು ತಪ್ಪದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ನೋಡು, ನೀನು ಆರಾಮಾಗಿ ಕಂಪ್ನಿ ಓಪನ್ ಮಾಡ್ಕೊಂಡು ಇಲ್ಲೇ ಏನೇ ಇರುವಂತೆ. ನೋಡು ರೀ, ಹೋಗ್ರಿ, ಆ ದೇವ್ರ ಮುಂದೆ ತಾಳಿ ಐತಲ್ಲ, ಅದು ತಗೊಂಬಿಟ್ಟು ಬಾ, ಹೋಗ್ರಿ. ಲೇ, ನಿಗೇನ್ ತಲೆಗಿಲೆ ಕೆಟ್ಟೈತೇನೆ ನಿನ್ಗೆ? ಯಾಕೆ ತಲೆ ಕೆಟ್ಟೋಡ್ದಂಗೆ ಆಡ್ತಾ ಇದೀಯಾ? ನೋಡು, ಸುಮ್ಮನೆ ಇರು. ನಿಧಾನಕ್ಕೆ ಬೇಕಾದ್ರೆ ಏನೋ ಒಂದು ಮಾಡಿದ್ರಾಯ್ತು. ಹೀಗೆ ಯಾಕೆ ಇಷ್ಟೊಂದೆಲ್ಲ ಆತರ ಮಾಡ್ತಾ ಇದೀಯಾ?
ರೀ ನಿಧಾನ ಅಂತ ಮಾಡಿದ್ದು ಕೆನೆನಿಯ ನನ್ನ ಮಗ ಓಡೋಗಿದ್ದು ನನ್ನ ಮಗಳು ಓಡೋಗಿದ್ದು ನಿಧಾನ 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 ಅಂತ ಮಾಡಿದ್ದು ಕೆನೆನಿಯ ಆದ್ರೆ ಈ ಮದುವೆ ವಿಚಾರದಾಗ ನಾನು ನಿಧಾನ ಗಿದಾನ ಎಲ್ಲ ಮಾಡೋದೂ ಇಲ್ಲ ಏನೂ ಇಲ್ಲ. ಸುಮ್ಮನೆ ಹೋಗಿ ಅಲ್ಲಿ ತಾಳಿ ತಕೊಂಬಿಟ್ಟು ಬರ್ರಿ, ಹಲೈತಲ್ಲ ದೇವ್ರ ತಾಗೆ ತಾಳಿ ಕಟ್ಟಿಸ್ಬಿಡೋಣ ಅಷ್ಟೇನೇನಿಯ. ರೀ ನೀವು ಸುಮ್ಕಿರ್ರಿ, ಹೆಂಗ್ ಮದುವೆ ಮಾಡ್ಕೊಂಡ್ವಿ ಅನ್ನೋದೆಲ್ಲ ಮುಖ್ಯ ಅಲ್ಲ ರೀ. ಬೇಕಾದ್ರೆ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಿದ್ರೆ ಏನಿಯ ಆಯ್ತು. ಈಗ ಸದ್ಯಕ್ಕೆ ತಾಳಿ ಕಟ್ಟಿಸ್ಬಿಡೋಣ. ಜಾಸ್ತಿ ಟೈಮ್ ಕೊಟ್ಬಿಟ್ರೆ ಯಾರ್ಯಾರು ಏನೇನು ಮನ್ಸು ಬದಲಾಯಿಸ್ಕೊಂತಾರೋ ಇಲ್ಲ ಯಾರಾದ್ರೂ ಪಿನ್ ಇಕ್ಬಿಟ್ಟು ಇನ್ನೂ ನನ್ನ ಮಗನ ಮನಸ್ಸೆಲ್ಲ ಬದಲಾಯಿಸ್ಬಿಡ್ತಾರೆ ನೋಡಿ. ಹೋಗಿ ಸುಮ್ಕೇನಿಯ, ಇದೊಂದು ಕಿತ ಆದ್ರೂ ನನ್ನ ಮಾತು ಕೇಳಿ. ಅಯ್ಯೋ ಅಮ್ಮ, ಅದು ನನ್ ಏನ್ ಹೇಳ್ತಿದೀನಿ ಅಂತಂದ್ರೆ ಅದು ಅಮ್ಮ ಅದು ನನಗೆ ಗೊತ್ತು ಕಣೋ, ನೀನ್ ಚಿನ್ನ ಬಂಗಾರ ಅಂತ ಹೇಳ್ಬಿಟ್ಟು ಪುಟ್ಬಿಟ್ಟು ಚಿನ್ನ ಕಣ್ಲ ನೀನಂತೂನುವೆ. ಅಮ್ಮನ ಮಾತು ಮೀರಕ್ಕಿಲ್ಲ ನೋಡು. ನೀನ್ ಕಂಪ್ನಿ ಮಾಡ್ಬೇಕು ಅಂತ ಅಂತಿದ್ದಲ್ಲ, ನೀನ್ ಏನು ಯೋಚನೆ ಮಾಡ್ಬೇಡ. ಆ ಚಂದು ಮದುವೆಗೆ ಇಕ್ಕಿದ್ನಲ್ಲ ದುಡ್ಡು, ಅದು ನಿನ್ ಮದುವೆ ಇಕ್ಕಿರೋ ದುಡ್ಡು ಎಲ್ಲನೂ ಸೇರಿ ಕಂಪ್ನಿಗೆ ಏನಿ ಹಾಕನ ನೋಡು. ನಿನ್ ಜೊತೆ ನಾನಿರ್ತೀನಿ ಕಣೋ, ಯಾರು ಕೈ ಬಿಟ್ರು ನನ್ನ ಮಗ ನನ್ನ ಮಾತು ಮೀರಿದಕ್ಕೆ ಅವನದೆಲ್ಲ ಅಕೌಂಟ್ ಎಲ್ಲ ಬ್ಲಾಕ್ ಮಾಡ್ಸಾಕ್ಬಿಟ್ಟಿದ್ದೀನಿ. ನಿನ್ ಮ್ಯಾಲೆ ಏನಿದ್ರು ನೀನೇ ನನ್ನ ಮಗ, ಸರಿನಾ? ಅಮ್ಮ ಹಂಗಲ್ಲಮ್ಮ, ಅದು ಈ ಮದ್ವೆ ಅದು ಈಗ ಸಡನ್ ಆಗಿ ಎಲ್ಲ ನಾನು ಡಿಸಿಷನ್ ತಗೊಳಕ್ ಆಗಲ್ಲ. ನಿನ್ನ ಹತ್ರ ಕೂತ್ಕೊಂಡು 1 ಗಂಟೆ ಮಾತಾಡ್ಬೇಕು, ನಿನಗೆ ನಾನು ಏನೇನೋ ಎಕ್ಸ್ಪ್ಲೇನ್ ಮಾಡ್ಬೇಕು ಕಣಮ್ಮ. ನೋಡು, ಅವ್ರಿಬ್ರು ಮಕ್ಕಳು ನನ್ನ ಬಿಟ್ಬಿಟ್ಟು ಹೊಂಟೋಗವ್ರೆ. ನೀನು ಹಂಗೆ ಹೊಂಟೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಗೋ ಏನೋ. ನೋಡು, ಯಾರು ನನ್ನ ಮಾತು ಕೇಳಿ ಮದುವೆ ಮಾಡ್ಕೊಳ್ಳಿಲ್ಲ. ನೀನಾದ್ರೂ ಮದುವೆ ಮಾಡ್ಕೊಂಡು ಅಮ್ಮನ ಮರ್ವಾದಿ ಉಳಿಸು. ಇಲ್ಲ ಅಂತಂದ್ರೆ ನಾನಂತೂ ಬದುಕಿರಕ್ಕಿಲ್ಲ. ನಿಮ್ಮ ಅಮ್ಮ ಬದುಕಿರ್ಬೇಕು ಅಂತಂದ್ರೆ ನೀನು ಇವಾಗ ಇವಳು ಕುತ್ತಿಗೆ ತಾಳಿ ಕಟ್ಟಲೇಬೇಕು, ಇಲ್ಲ ನಿಮ್ಮ ಅಮ್ಮನ ಕಳ್ಕಂತೀಯ. ಅಷ್ಟೇ ಅಲ್ಲ, ನಿನ್ನೂ ಈ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ನಿನ್ನ ಅಕೌಂಟ್ಗಳೆಲ್ಲ ಬ್ಲಾಕ್ ಮಾಡ್ಸಾಕ್ಬಿಡ್ತೀನಿ ಅಷ್ಟೇ ನೆನೆಯ. ರೀ ತಂದ್ರೆ ತಾಳಿನ ಕೊಡಿ ಅವನ ಕೈಗೆ. ನೋಡು ರೂಪಾ, ನಿನಗೆ ಖುಷಿನಾ? ಅತ್ತೆ ನೀವು ಹೆಂಗೆ ಹೇಳ್ತಿರೋ ಹಂಗೆ ಏನಿಯಾ ಕೇಳ್ತೀನಿ ಅತ್ತೆ. ನಿಮ್ಮ ಮಾತು ನಾನು ಯಾವತ್ತಾದರೂ ಮೀರಿದಿನ ಹೇಳಿ? ನಿಮ್ಮ ಮಾತು ನಾನು ಯಾವತ್ತೂ ಮೀರಿಲ್ಲ ನೋಡಿ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಮಾತ್ರ ನಿಮ್ಮ ಮಾತನ್ನ ಕೇಳ್ತೀನಿ. ಅದಕ್ಕೆ ನನಗೆ ನೀನು ಭಾಳ ಇಷ್ಟ ಆಗಿದ್ದು ಗೊತ್ತಾ. ನನ್ನ ಮಾತು ಯಾವತ್ತೂ ಮೀರೋದಿಲ್ಲ. ಇಂಥ ಕೆಲಸ ಮಾಡು ಅಂದರೆ ಇಂಥ ಕೆಲಸ ಮಾಡ್ತೀಗ, ಹಿಂಗಿರು ಅಂದರೆ ಹಿಂಗಿರ್ತೀಯ. ಹಬ್ಬ ನನಗೆ ಅದಕ್ಕೆ ಏನಿಯಾ ನೀನಂದರೆ ಬಹಳ ಇಷ್ಟ ಕಣಮ್ಮ. ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ ನೀನಂತೂ. ಹಾಂ ಸರಿ, ಹೆಂಗೋನುವೆ ನೀ ಮನೆ ಸೊಸೆ ಆಯ್ತಿದೆಯಲ್ಲ ಅಷ್ಟೇನಿಯೇ ಸಾಕು, ಬೇರೆ ಇನ್ನೇನು ಬೇಕಾಗಿಲ್ಲ ನನಗಂತೂ. ಸರಿ ಬಾ, ನನ್ನ ಮಗ ತುಂಬ ಒಳ್ಳೆಯವನು. ಮದುವೆ ಮಾಡ್ಕ, ನೀನು ಅವನು 100 ಕಾಲ ಸುಖವಾಗಿ ನೆಮ್ಮದಿಯಾಗಿರಿವ್ರಂತೆ, ಸರಿನಾ? ನನ್ನ ಮಗ ನನಗೆ ಕೈ ಕೊಟ್ಟು ಹೋಗ್ಬಿಟ್ಟವನಲ್ಲ. ಆ ಚಂದುಗಿನ್ನೂ ನನ್ನ ದೊಡ್ಡ ಮಗನಿಗಿನ್ನೂ ನೀವೇ ಸಂದಾಕಿರ್ತೀರಾ. ಬರ್ರಿ ಅಕ್ಕ, ಡೋಂಟ್ ಬರಿ. ನಿಮ್ಮ ಮದುವೆ ಫೋಟೋಸ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮದುವೆಗೆ ನಾನೇ ವಿಡಿಯೋಗ್ರಾಫರು ಕ್ಯಾಮ್ರಾಗ್ರಾಫರ್ ಎಲ್ಲನೂ ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ. ಮಾಡು. ಅಮ್ಮ, ನಾನು ನಿನ್ನ ಹತ್ರ ಮಾತಾಡ್ಬೋದಾ ಸ್ವಲ್ಪ? ನೀನು ಊರ್ ಬಿಟ್ಟು ಹೋಗ್ಬಿಡ್ತೀನೋ? ಕಟ್ಟು ತಾಳಿನ ಕಟ್ಟು, ಇಲ್ಲೇ ಇರ್ತೀವಲ್ಲ ಆರಾಮಾಗಿ ಗಂಟೆ ಮಾತಾಡ್ಬೋದು. ಮಗನೇ, ಯೋಚನೆ ಮಾಡು. ಇಷ್ಟ ಇಲ್ದಿರೋ ಕೆಲಸನ ಮಾಡಕ್ ಹೋಗ್ಬೇಡ ಕಣ್ಲಾ. ನಾನು ಈಗಲೇ ಹೇಳ್ತಾ ಇದ್ದೀನಿ, ನಿನಗೆ ಏನು ಇಷ್ಟನೋ ಅದನ್ನೇ ನೀ ಮಾಡು. ಅಮ್ಮ ಅಮ್ಮ ನಂಗೆ ಸ್ವಲ್ಪ ಟೈಮ್ ಬೇಕಮ್ಮ. ಅಮ್ಮ ಪ್ಲೀಸ್ ಪ್ಲೀಸ್. ಸುಮ್ಕೆ ಕಟ್ಲ ತಾಳಿಯ ನೋಡ್ಲಾ, ನೀನ್ ಕಟ್ಬೇಕಷ್ಟೇ ಏನಿಯ ತಾಳಿಯ. ಪ್ಲೀಜು ಗೀಜು ಅವೆಲ್ಲ ಬೇಕಾಗಿಲ್ಲ. ಕೊಟ್ಲ ನೀನ್ ಫಸ್ಟ್ ನೀನು. ಅಯ್ಯೋ ಮೂದೇವಿ ಇದ್ದಂಗಲ್ಲ ಇವನು. ಕೊಟ್ಲ ನೀನು ಅತ್ತೆ. ಹಬ್ಬ, ಇನ್ಮ್ಯಾಲ ನೀನೇನಿ ನನ್ನ ಮುದ್ದಿನ ಸೊಸೆ. ಇನ್ನ ಸಾಯ ನಿರ್ಧಾರ ಆ ನಿರ್ಧಾರ ಈ ನಿರ್ಧಾರ ಮಾಡಬೇಡ, ಸರಿನಾ? ಇನ್ಮೇಲೆ ನೀನು ಈ ಮನೆ ಮಹಾರಾಣಿ. ನೀನು ಈ ಮನೆ ಸೊಸೆ ಆಗಬಾರ್ದು ಅಂತ ಯಾರೆಲ್ಲ ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರೋ ಅವ್ರಿಗೆಲ್ಲ ಸರಿಯಾಗಿ ಮಕ್ಕೊಡ್ದಂಗೆ ಮಾಡಿದ್ದಾಯ್ತು ನೋಡು. ನೀನು ಆರಾಮಾಗಿನ್ನ ನೆಮ್ಮದಿಯಾಗಿ ಖುಷಿಯಾಗಿರ್ಬೋದಿನ್ನ, ಸರಿನಮ್ಮ? ಇವ್ ನನ್ನ ಮಗ ತುಂಬ ಒಳ್ಳೆಯವನು. ನೀನೇನು ಯೋಚನೆ ಮಾಡಬೇಡ. ಇವತ್ತಿಂದ ಮನೆಯಾಗೆ ಇರ್ತೀಯಲ್ಲ, ಆರಾಮಾಗಿ ನೀನು ನೆಮ್ಮದಿಯಾಗಿ ನನ್ನ ಮಗದ ಬಗ್ಗೆ ಎಲ್ಲ ತಿಳ್ಕೊಳ್ಳಿವಂತೆ. ಸರಿ, ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಏನ್ ಬಂಗಾರಮ್ಮನವರೇ, ಈಗ ನಿಮ್ಮ ಮಗಳು ಮದುವೆ ಆಯ್ತು, ನಮ್ಮ ಮನೆ ಸೊಸೆ ಆದ್ಲು, ಇವಾಗ ನಿಮಗೆ ಸಮಾಧಾನನೇ? ನಿಮ್ಮ ಋಣನ ಹೆಂಗೆ ತೀರಿಸ್ಬೇಕೋ ಗೊತ್ತಿಲ್ಲ. ನನ್ನ ಮಗಳು ಸತ್ಯ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಈ ಸತ್ತ ಕಂಡಿದ್ಲು, ಆದರೆ ನೀವೇನಿಯಾ ಕಾಪಾಡ್ಬಿಟ್ಟು ನಿಮ್ಮ ಮನೆ ಸೊಸೆ ಮಾಡ್ಕೊಂಡ್ರಲ್ಲ. ಇಂಥವ್ರನ್ನ ನಾನು ಎಲ್ಲೂ ನೋಡಿಲ್ಲ. ನಿಮ್ಮ ಆಟೋಕ್ಕೆ ಮೆಚ್ಕೋಬೇಕು ನಾನಂತೂ. ಬೇರೆ ಯಾರಾದರೂ ಆಗಿದ್ದಿದ್ರೆ ಮನೆ ಬಿಟ್ಬಿಟ್ಟು ಹೋಗಿದ ತಕ್ಷಣನೇ ಅಂದರೆ ಇನ್ನು ಬಿಡು ನಮ್ಗೆ ಇನ್ನೇನಂತೆ ಅಂತ ಮಗನ ಪರ ಮಾತಾಡೋರು. ಆದರೆ ನೀವು ನಿಮ್ಮ ಮಗ ನಿಮ್ಮ ಮಾತು ಕೇಳಿದ್ದಂಗೆ ಮದುವೆ ಮಾಡ್ಕೊಂಡವನಿ ಅಂತ ಕೊನೆಗೂ ನನ್ನ ಮಾತೇನೇನಿಯಾ ಕೇಳ್ಕೊಂಡು ನನ್ನ ಮಾತಿಗೆ ಏನಿಯಾ ಬೆಲೆ ಕೊಟ್ಕೊಂಡು ಇಷ್ಟೆಲ್ಲ ಮಾಡಿದ್ರಲ್ಲ, ನಿಮ್ಮ ಋಣ ನಾನು ತೀರ್ಸೋಕ್ಕಾಗೋದಿಲ್ಲ. ಅಯ್ಯೋ ಬುಡಿ, ಇದ್ರಾಗ ಏನು ಬಂತು? ನನ್ನ ಮಕ್ಕಳಂತೂ ನನ್ನ ಮಾತು ಕೇಳಿಲ್ಲ. ಈ ಮಗನಾದ್ರೂ ನನ್ನ ಮಾತು ಕೇಳಿದ್ನಲ್ಲ ಅನ್ನೋದೇನಿಯೇ ಸಂತೋಷ ನೋಡು. ಈ ಮಗಂಗೇನಿಯ ಫ್ಯಾಕ್ಟ್ರಿ ಗೀಟ್ರಿ ಎಲ್ಲ ಓಪನ್ ಮಾಡಿಕೊಟ್ಬಿಟ್ಟು ಸಂದಾಗಿ ಬೆಳೆಸ್ತೀನಿ. ನೋಡ್ತಾ ಇರು. ನನ್ನ ಮಗ ನಮ್ಮ ಅಮ್ಮನ ಬಿಟ್ಟೋಗ್ಬಿಟ್ಟು ಎಂಥ ತೆಪ್ಪು ಕೆಲಸ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಉರ್ಕೊಂಡು ಅವನೇನಿಯ ಸಾಯ್ಬೇಕು, ಹಂಗೆ ಮಾಡ್ತೀನಿ. ಒಳ್ಳೆ ಕೆಲಸ ನೋಡಮ್ಮ, ಆರಾಮಾಗಿ ಹೋಗಿ ಬೆಡ್ರೂಮಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಆಮೇಲೆ ಸ್ನಾನ ಗಿನ ಮಾಡ್ಕೊಂಡು ಒಳ್ಳೆ ಸೀರೆಗಿರೆ ಉಟ್ಕೊಂಡು ರೆಡಿ ಆಗು, ಸರಿನಾ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಇವತ್ತು ನಿಮ್ಮಿಬ್ರು ಮದುವೆ ಆಗೈತೆ, 100 ಕಾಲ ಸಂದಾಕಿರ್ಬೇಕು ಮಗನೇ. ನೋಡು, ನಿಂದು ಮದುವೆ ಆಗೈತೆ, ನೀನು ಫ್ರೆಶ್ಶಾಗಿ ಸ್ನಾನ ಮಾಡಿಬಿಟ್ಟು ರೆಡಿಯಾಗು. ನನ್ನ ಮಗನ ಮದುವೆ ಹಿಂಗಾಯ್ತದೆ ಅಂತ ಅನ್ಕೊಂಡಿರಲಿಲ್ಲ. ರಿಸೆಪ್ಷನ್ನ ಗ್ರಾಂಡಾಗಿ ಮಾಡೋಣ, ಸರಿನಾ? ಎಲ್ಲರೂ ಕರೆದು ಹೊಟ್ಟೆ ಹುರಿಸ್ಬೇಕು, ಹಂಗೆ ಮಾಡೋಣ. ಈಗ ಸದ್ಯಕ್ಕೆ ಮದುವೆ ಅಂತೂ ಆಯ್ತಲ್ಲ, ಇನ್ನಿನ ಸಾಯ ನಿರ್ಧಾರ ಮಾಡಲ್ಲ ಅಂತ ನಂಗೆ ನಂಬಿಕೆ ಬಂತಲ್ಲ, ಅಷ್ಟೇನಿಯೇ ಸಾಕು. ಪಾಪ ನೀನು ಆಸ್ಪತ್ರೆಯಿಂದ ಈಗ ತಾನೇ ಬಂದಿದೀಯಾ. ಈ ಮದುವೆಯಿಂದ ನಿಂಗೇನು ಬೇಜಾರಿಲ್ಲ, ಖುಷಿನೇ ಐತೆ ತಾನೇ? ಭಾಳ ಖುಷಿ ಐತೆ ನನಗಂತೂ. ಈ ಮದುವೆ ಆಗಿರೋದಕ್ಕೆ ನಾನು ನಿಮ್ಮ ಮನೆ ಸೊಸೆ ಆದ್ನಲ್ಲ ಅನ್ನೋದೇನಿಯೇ ಶಾನೆ ಖುಷಿ ಆತೈತೆ. ಸರಿ ಕಣಮ್ಮ, ಹೋಗು ರೆಸ್ಟ್ ಮಾಡು. ರೀ ತುಂಬ ಥ್ಯಾಂಕ್ಸ್.
ನನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ. ಈ ಥರ ಮದುವೆ ಶಾನೆ ನಡೆದಿರಕ್ಕಿಲ್ಲ ಅಂತ ಅನ್ನಿಸ್ತದೆ. ಆದರೆ ನೀವು ನನ್ನ ನೋಡಿದ ತಕ್ಷಣ ಏನೇ ಇಷ್ಟಪಟ್ಬಿಟ್ಟು ತಾಳಿ ಕಟ್ಬಿಟ್ರಲ್ಲ, ತುಂಬ ಥ್ಯಾಂಕ್ಸ್. ನಾವು ಇನ್ಮೇಲೆ ಒಬ್ಬೊಬ್ಬರೇ ಏನೇ ಅರ್ಥ ಮಾಡ್ಕೊಳ್ಳೋಣ, ಒಬ್ರೊಬ್ರು ಅರ್ಥ ಮಾಡ್ಕೊಂಡು ಜೀವನ ಸಾಗಿಸೋಣ, ಸರಿನಾ? ಆ, ನೀವು ನಿಮ್ಮನ್ನು ನೋಡಿದ ತಕ್ಷಣನೇ ಗೊತ್ತಾಯ್ತೈತೆ ನೀವು ತುಂಬ ಒಳ್ಳೆಯವರು ಅಂತ ಹೇಳ್ಬಿಟ್ಟು. ನಿಮ್ಮಂಥ ಗಂಡ ನನಗೆ ಸಿಕ್ಕಿರೋದು ಅದು ನನ್ನ ಪುಣ್ಯ ನಿನಿಯ ಸರಿ ಬಿಡಿ. ಆ, ಅದು ಅದು ನಿಮಗೆ ನಾಚಿಕೆ ಅಂತ ಹೇಳ್ಬಿಟ್ಟು ಯಾವಾಗೂ ನಿಮ್ಮಮ್ಮ ಹೇಳ್ತಾ ಇದ್ರು, ನಿಮ್ಗೊಂಥರ ನಾಚಿಕೆ ಸ್ವಭಾವ, ನೀವು ತುಂಬ ನಾಚಿಕತ್ತೀರಾ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಬಿಡಿ, ಸರಿನಾ? ನಾನು ಸುಸ್ತಾಗ್ತೈತೆ, ಆಸ್ಪತ್ರೆಯಿಂದ ಈಗ ಬಂದಿದ್ದೀನಿ, ರೆಸ್ಟ್ ಮಾಡ್ತೀನಿ, ಸಂಜೆ ಮಾತಾಡ್ತೀನಿ ನಿಮ್ಮ ಹತ್ರ. ಮಗನೇ, ನೀನು ಈಗ ಬಂದಿದ್ಯಾ, ಹೋಗಿ ರೆಸ್ಟ್ ಮಾಡಪ್ಪ. ನಿನ್ಗೂ ಸಾಕಾಗೋಗ್ಬಿಟ್ಟಿರ್ತದೆ, ನನಗೂ ಗೊತ್ತು. ಹಾಂ, ಹೋಗಪ್ಪ, ಸುಧಾರಿಸ್ಕೊ ಹೋಗು. ಅಮ್ಮ, ನಾನು ಎಷ್ಟು ಮಾತಾಡಬೇಕು ಅಂದ್ರೂ ಏನು ಮಾಡಿಬಿಟ್ಟು ನೀನಂತೂ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸರಿ ಬಿಡು. ಏನ್ರಿ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಅಂತೂ ಇಂತೂನುವೆ ನಮ್ಮ ಮುನ್ನೊಂದು ಮದುವೆನೂ ಆಯ್ತು, ನೋಡಿದ್ರಾ? ಹಾ, ಋಣ ಯಾರಣೆನಾಗ ಏನು ಬರ್ದಿರ್ತದೋ ಅದೇನೇನೆಯೇ ಆಗೋದು. ಋಣಾನುಬಂಧ ಅಂತ ಹೇಳ್ತಾರಲ್ಲ, ಅದೊಂದು ಸುಮ್ಮನೆ ಅಂತ ಹೇಳಕ್ಕಿಲ್ಲ. ಋಣಾನುಬಂಧ ಅಂತಂದ್ರೆ ಇದೇನೇನೆಯಾ ಅಂತ ಅನ್ನಿಸ್ತದೆ. ನೋಡಿ, ದೊಡ್ಡ ಮಗುನ ಜೊತೆ ಮದುವೆ ಸೆಟ್ ಆಗಿದ್ದು, ಆದರೆ ದೊಡ್ಡ ಮಗುನ ಜೊತೆ ಮದುವೆ ಆಗಲಿಲ್ಲ, ಚಿಕ್ಕ ಮಗುನ ಜೊತೆ ಏನೇ ಆಯಿತು. ನಾವು ಕನ್ಸಾಗೋನಾದ್ರೂ ಅನ್ಕೊಂಡಿದ್ವಾ ಆಯ್ತದೆ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳಿ. ಅಂತೂ ಈ ರೂಪನ ಮನೆ ಸೊಸೆ ಆದ್ಲಲ್ಲ, ಅಷ್ಟೇನೇ ಸಾಕು. ನನ್ನ ಮಗಳು ಸಮೇತ ನಾನು ಹೇಳಿದ ಮಾತು ಕೇಳಕ್ಕಿಲ್ಲ ರೀ. ಆದರೆ ರೂಪ ಎಷ್ಟು ಚೆನ್ನಾಗಿ ಕೇಳ್ತಾಳೆ ಅಲ್ವಾ? ಇನ್ಮ್ಯಾಲೆ ಈ ಮನೆ ಸೊಸೆ ಅವಳು. ಸರಿನಾ? ಹೋಗಿ ನೀವು ನಿಮ್ಮ ಮಗನ ಹತ್ರ ಸ್ವಲ್ಪ ಮಾತಾಡಿ, ಅವಳ ಬಗ್ಗೆ ಎಲ್ಲನೂ ಬಸಿ ವಿವರಣೆಯಾಗಿ ಹೇಳ್ರಿ. ನನ್ನ ಮನೆ ಮಾನ ಮರ್ವಾದಿ ಜೊತೆಗೆ ನನ್ನ ಮಗಳು ಪಿರಾಣನೂ ಉಳಿಸ್ಬಿಟ್ರಿ ನೀವಂತೂ. ನಿಮ್ಮ ಋಣನ ಹೆಂಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ಅಯ್ಯೋ, ಇದೆಲ್ಲನೂ ಒಂದು ಲೆಕ್ಕನ ಹೇಳಿ. ಅಯ್ಯೋ, ನೀವು ಬನ್ನಿ. ಹಾಗೇನಿಯ ಯಾರು ಇಲ್ದಿದಂಗೆ ಮದುವೆ ಆಯಿತು ಅನ್ಕೋಬೇಡಿ. ರಿಸೆಪ್ಷನ್ನ ಒಸಿ ಗ್ರ್ಯಾಂಡಾಗಿ ಏನಿಯ ಮಾಡೋಣ, ಸರಿನಾ? ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ್ರಿ. ರಿಸೆಪ್ಷನ್ ಹಂಗೋ ಹಿಂಗೋ ಅಲ್ಲ, ಅದ್ದೂರಿಯಾಗಿ ಏನಿಯ ನಡೀತದೆ. ಎಲ್ಲರ ನೆಂಟರುಗಳನ್ನೂ ಕರೆಯೋಣ. ಕಂಜೂಸ್ ಥರ ಮದುವೆ ಮಾಡಿದ್ಲು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಂ, ಸರಿ ಸರಿ ಆಯಿತು. ಸರಿ ಬನ್ನಿ, ಈಗ ತಾನೇ ಮದುವೆ ಆಗೈತೆ, ಒಬ್ಬಟ್ಟಿಗಿಬ್ಬಟ್ಟು ಊಟ ಏನಾರ ಮಾಡ್ಕೊಂಡು ಹೊಡೆ ತುಂಬ ತಿನ್ನೋಣ. ನಿಮ್ಮ ಯಜಮಾನ್ರಿಗೂ ಫೋನ್ ಮಾಡ್ಬಿಟ್ಟು ಕರೆಸಿ. ಸರಿ ಆಯಿತು ಮಗಳೇ. ನಿಮ್ಮ ಅಪ್ಪಂಗೂ ಫೋನ್ ಹಾಕ್ಬಿಟ್ಟು ಬಾ ಅನ್ನು. ಮಗಳೇ, ಈ ಹುಡುಗನ ಜೊತೆ ನಿನ್ನ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಆದರೆ ಇವಾಗ ನಿಮ್ಮ ಅಕ್ಕನ ಮದುವೆ ಆಯಿತು. ನಿಂಗೇನು ಬೇಜಾರಿಲ್ಲ ತಾನೇ? ಸ್ವಲ್ಪನೂ ಬೇಜಾರಿಲ್ಲ ಕಣಮ್ಮ, ಫುಲ್ ಖುಷಿ ಆಯ್ತಾಯ್ತು ನನಗಂತೂ ಸದ್ಯ. ಸರಿ ಬಾ.